ಆಮೇಲೆ ಇನ್ನೊಂದು ನಾನು ಪ್ರಮುಖವಾಗಿ ಪರಮ ಪೂಜ್ಯರಲ್ಲಿ ಕ್ಷಮೆ ಕೋರ್ತಾ, ಪರಮ ಪೂಜ್ಯರಲ್ಲಿ ಇತ್ತೀಚಿನ ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ. ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು. ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ. ಅವರಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ, ಕಲ್ಪನೆಗಳನ್ನು. ನಾನು ಅವರಿಗೆ ಅಗೌರವ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವ್ರನ್ನ ಬಳಕೆ ಮಾಡ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ ಹೇಳಿದ್ದ ಹೊರತು ಬೇರೆ ರೀತಿಯಲ್ಲಿ ಅವರಿಗೆ ನಾನು ಅಗೌರವ ಸಲ್ಲಿಸಬೇಕು ಅಂತ ಎಂದೂ ಹೇಳಿಲ್ಲ.